ಅಲ್ಲೆಲ್ಲ ನಿಜಾಮರ ಆಡಳಿತ ಇದೆ, ಸಾಬರ ಆಡಳಿತ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಒಡೆಯರ ಆಡಳಿತ. ಇದರಿಂದ ಹಳೆ ಮೈಸೂರು ಇವತ್ತು ಕೈಗಾರಿಕಾ ದೃಷ್ಟಿಯಿಂದ ಅಭಿವೃದ್ಧಿಯಾಗಿದೆ. ನೀರಾವರಿಯಲ್ಲಿ ರೈತರ ಜೀವನಾಡಿಯಾಗಿದೆ. ಆ ಕಾಲದಲ್ಲೇ ಹಿಂದುಳಿದ ಜನಾಂಗಕ್ಕೆ, ದೀನದಲಿತರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಟುಕೊಂಡು ಅವರಿಗೆ ಆ ಸಂದರ್ಭದಲ್ಲೇ ಮೀಸಲಾತಿಯನ್ನು ಕೊಟ್ಟಂಥವ್ರು. ರೈತರ ಪಾಲಿಗಂತೂ ಅವರ ಒಂದು ರೀತಿ ಅನ್ನದಾತ. ರೈತರ ಪಾಲಿಗೆ ಕಾಂಗ್ರೆಸ್ ಪಾರ್ಟಿಗೆ ಅಷ್ಟು ಇಷ್ಟ ಇದ್ದಿಲ್ಲ. ಮನೆ ಮಕ್ಕಳಿಗೆಲ್ಲ ಟಿಪ್ಪು ನಮಗೇನು ಬೇಕಾ, ಅವ್ರ ಮನೆ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ ಕಾಂಗ್ರೆಸ್ ಪಾರ್ಟಿಗೆ ಇಟ್ಕೊಂಡು. ಆದರೆ ಇವ್ರು ಗೃಹ ಬಜೆಟ್ ಮತ್ತೆ ನೀವು ಅಷ್ಟೇನಲ್ಲ, ಇದರ 15 ದಿನದಿಂದ ಇವರು ಸುಪುತ್ರ ಸಿದ್ದರಾಮಯ್ಯವರ ಸುಪುತ್ರ ಅವರು ಕೂಡ ಇದೇ ತರ ಹೋಲಿಕೆ ಮಾಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿಂತ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿದ್ರು. ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ, ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ ಶತಮಾನಗಳ ನಂತರನೂ ಕೂಡ ಕನ್ನಡದ ಜನ ನಿರಂತರವಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ನಾಲ್ವಡಿ ಕೃಷ್ಣರಾಜರು ನಿಮ್ಗೆ ಗೊತ್ತಿರೋದು, ಈ KRS ಕಟ್ಟಬೇಕಾದ್ರೆ ಯಾರ ತಲೆ ಮೇಲಾದ್ರೂ ತೆರಿಗೆ ಹಾಕಿದ್ರೆ, ಯಾರ ತಲೆ ಮೇಲಾದ್ರೂ ತೆರಿಗೆ ಹಾಕಿದ್ರೆ ಅವ್ರ ಮನೆಯಲ್ಲಿದ್ದು ಒಡವೆ ತಗೊಂಡೋಗಿ ಮಾರಾಟ ಮಾಡಿ ಯಾರ ಮನೆಯಲ್ಲೂ ತೆರಿಗೆ ಎಲ್ಲರೂ ನಿನ್ನ ಕಡೆ ನೋಡ್ಬೇಕಾ? ತುಂಬ ಯಶಸ್ವಿಯಾಗಿ ವಿಧಾಯಕವಾಗಿ ನಡೀಬೇಕು ಅಂತಕ್ಕಂಥ ಯೋಜನೆಯಿಂದ ಕೇಂದ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಹಾಗೂ ತಂಡಗಳನ್ನು ರಚನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ BA ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಬ್ಬರಾದಂಥ ಮಾನ್ಯ ರಾಜೀವ್ ಕುರ್ಚಿ ಅವರ ಸಹಕಾರ ಮಾರ್ಗದರ್ಶನದಲ್ಲಿ ಒಂದು ತಂಡ, ಅಟಲ್ಜಿ ಜನ್ಮ ಶತಮಾನೋತ್ಸವ ತಂಡ ಆಯೋಜನೆ ಆಗಿದೆ. ಮತ್ತು ನಾವು ಕಳೆದ ಜನವರಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಯೋಚನೆ ಮಾಡಿದ್ದೇವೆ. ಜನವರಿ 14ರಿಂದ ಫೆಬ್ರವರಿ 15ರವರೆಗೆ ಅಟಲ್ಜಿ ಸ್ಮೃತಿ ಸಂಗ್ರಹ ಅಂತ ಮಾಡಿದ್ವು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ತಂಡಗಳನ್ನು ರಚನೆ ಮಾಡಿದ್ದೇವೆ. ಆ ತಂಡಗಳ ಮೂಲಕ, ಜಿಲ್ಲಾ ತಂಡಗಳ ಮೂಲಕ, ಜಿಲ್ಲಾ ಘಟಕಗಳ ಮೂಲಕ ಅಟಲ್ಜಿ ಅವರ ಕಾಲಘಟ್ಟದಲ್ಲಿ ಕೆಲಸ ಮಾಡಿದಂಥ ಅವರ ಒಡನಾಡಿಗಳು, ಅವರ ಕಾಲಘಟ್ಟದಲ್ಲಿ ಕೆಲಸ ಮಾಡಿದಂಥ ಹಿರಿಯರು, ಅವರುಗಳ ಮನೆಗಳಿಗೆ ಹೋಗಿ ಅವರಿಗೆ ಗೌರವ ಸಮರ್ಪಣೆ ಮಾಡೋದರ ಜೊತೆಗೆ ಅವರ ಫೋಟೋಗಳು, ವಿಶೇಷವಾದ ಲೇಖನಗಳು, ಅದನ್ನೆಲ್ಲ ಕೃತಿಗಳನ್ನು ಸಂಗ್ರಹ ಮಾಡುವಂಥ ಪ್ರಯತ್ನ ಆಗಿದೆ.